ಇನ್ನು ಮಂಗಳೂರಿನ ಪಡೀಲ್ ರೈಲ್ವೆ ಅಂಡರ್ ಪಾಸ್ ಜಲಾವೃತ ಆಗಿದೆ. ಪಡೀಲ್ನಿಂದ ಬಜಾಲ್ಗೆ ಸಂಪರ್ಕಿಸುವ ಅಂಡರ್ ಪಾಸ್ ಅದು ಜಲಾವೃತ ಆದಂತ ಕಾರಣದಿಂದಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಆಮೇಲೆ ನಿಮ್ಗೆ ಇಲ್ಲಿ ಬೆಂಗಳೂರಲ್ಲಿ KR ಸರ್ಕಲ್ ಹತ್ರ ಒಂದು ಅಂಡರ್ ಪಾಸು, ಹಿಂಗೆ ಆಯಾ ಊರಲ್ಲಿ ಈ ಥರದ್ದೊಂದು ಇದು ದೃಷ್ಟಿ ಬೊಟ್ಟಿಟ್ಟಂಗೆ ಒಂದು 4-5 ಅಂಡರ್ ಪಾಸ್ಗಳು ಮುಳುಗ್ತಾ ಇರ್ಬೇಕು ಮಳೆ ಬಂದಾಗ. ಇಲ್ಲಿ ಬೆಂಗಳೂರಲ್ಲೂ ಅದೇ ಹಣೆ ಬರ, ಮಂಗಳೂರಲ್ಲೂ ಅದೇ ಹಣೆ ಬರ. ಇದೇನು ಹೊಸ್ತಲ್ಲ ಬಿಡಿ, ಇದು ಪ್ರತಿ ವರ್ಷವೂ ಸಣ್ಣ ಪುಟ್ಟ ಮಳೆಗೇನೆ ಈ ಅಂಡರ್ ಪಾಸ್ ಮುಳುಗಡೆ ಆಗ್ತಾ ಇತ್ತು. ಎಂಥ ದುರಂತ ನೋಡಿ, ಅಲ್ಲಿ ಯಾವುದೋ ಒಂದು ಈ ಪಂಪೆಲ್ ಹತ್ರನೇ ಏನೋ ಒಂದು ಫ್ಲೈಓವರ್ ಕಟ್ಟಕ್ಕೆ ಇವ್ರು 15 ವರ್ಷ ತಗೊಂಡವರು. ಇನ್ನು ಈ ಅಂಡರ್ ಪಾಸ್ ಇನ್ನೂ 100 ವರ್ಷ ಬೇಕೋ ಏನೋ ಇದನ್ನೊಂದು ಸರಿ ಮಾಡೋಕ್ಕೆ. ಅಶೋಕ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಮಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿದಂಥ ಪರಿಣಾಮವಾಗಿ ತಗ್ಗು ಪ್ರದೇಶಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಮಂಗಳೂರು ನಗರದ ಪಡೀಲ್ನಲ್ಲಿರ್ತಕ್ಕಂಥ ರೈಲ್ವೆ ಅಂಡರ್ ಪಾಸ್ ಇದೀಗ ಮತ್ತೆ ಜಲಾವೃತ ಆಗಿರುವಂಥ ನನಗೆ ಅದೇ ಸ್ಥಳದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇದು ಮಂಗಳೂರಿನ ಪಡೀಲ್ ಬಳಿ ಇರತಕ್ಕಂಥ ರೈಲ್ವೆ ಅಂಡರ್ ಪಾಸ್. ಇದು ಮಂಗಳೂರಿನ ಪಡೀಲ್ನಿಂದ ಬಜಾಲ್ಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ. ಈ ರಸ್ತೆಯಲ್ಲಿ ಮೇಲ್ಗಡೆ ರೈಲ್ವೆ ಟ್ರ್ಯಾಕ್ ಇದೆ, ಕೆಳಭಾಗದಲ್ಲಿ ಅಂಡರ್ ಪಾಸ್ ಇದೆ. ಈ ಅಂಡರ್ ಪಾಸ್ ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಜಲಾವೃತ ಆಗಿರುವಂಥದ್ದು. ಮೇಲ್ಗಡೆ ರೈಲ್ವೆ ಹಳಿ ಹಾದು ಹೋಗಿರೋದ್ರಿಂದಾಗಿ ಇಲ್ಲಿ ಅಂಡರ್ ಪಾಸನ್ನು ನಿರ್ಮಿಸಲಾಗಿದೆ. ಆದರೆ ಪ್ರತಿ ಮಳೆಗಾಲದ ಸಂದರ್ಭದಲ್ಲಿ ಸುಮಾರು 1 ಗಂಟೆಗಳ ಕಾಲ ನಿರಂತರವಾಗಿ ಮಳೆ ಆದಂಥ ಸಂದರ್ಭದಲ್ಲಿ ಈ ಅಂಡರ್ ಪಾಸ್ ಸಂಪೂರ್ಣವಾಗಿ ಜಲಾವೃತ ಆಗುತ್ತೆ. ಸೊ ಇಲ್ಲಿ ವಾಹನ ಸವಾರರಿಗೆ ಇಲ್ಲಿಂದ ಸಂಚಾರ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಗಮನಿಸ್ಬೋದು, 4 ಚಕ್ರದ ವಾಹನಗಳು ಭಾಳ ಕಷ್ಟದಿಂದ ಆ ಒಂದು ಜಲಾವೃತ ಅಂದರೆ ನೀರು ತುಂಬಿರ್ತಕ್ಕಂಥ ಏನು ರಸ್ತೆ ಇದೆ ಅಲ್ಲಿಂದ ಸಾಗ್ತಾ ಇದೆ. ದ್ವಿಚಕ್ರ ವಾಹನ ಸವಾರರಿಗೆ ಅಲ್ಲಿಂದ ಹೋಗೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಪಕ್ಕದಲ್ಲಿ 2 ವೇ ಇದೆ, ಅದರಲ್ಲಿ ಆಟೋ ರಿಕ್ಷಾ ಮತ್ತು ದ್ವಿಚಕ್ರ ವಾಹನ ಅದೇ ಭಾಗದ ಮೂಲಕ ಹೋಗುತ್ತೆ. ಗಮನಿಸ್ಬೋದು, ಕಾರ್ ಒಂದು ಅಲ್ಲೂ ಹೋಗ್ತಾ ಇದೆ. ಯಾಕಂದರೆ ಇಂಜಿನ್ ಒಳಗೆ ನೀರು ಹೋದರೆ ಅದು ಅಲ್ಲೇ ಸ್ಟ್ರಕ್ ಆಗಿ ನಿಲ್ಲುತ್ತೆ. ಸೊ ವಾಹನಕ್ಕೂ ಕೂಡ ಹಾನಿ ಆಗುತ್ತೆ. ಹೀಗಾಗಿ ಭಾಳ ಕಷ್ಟಪಟ್ಕೊಂಡು ಅಲ್ಲಿಂದ 4 ಚಕ್ರದ ವಾಹನ ಸವಾರರು ಅಲ್ಲಿಂದ ಹೋಗ್ತಾರೆ. ದ್ವಿಚಕ್ರ ವಾಹನ ಸವಾರರು ಮತ್ತು ಆಟೋ ರಿಕ್ಷಾ ಚಾಲಕರಿಂದ ಅವರು ಪಕ್ಕದ 2 ವೇ ಇಂದ ಅಲ್ಲಿಂದ ಬರ್ತಾರೆ ಮತ್ತು ಪಾದಚಾರಿಗಳು ಕೂಡ ಅದೇ ಒಂದು ಮಾರ್ಗದ ಮೂಲಕ ನಡ್ಕೊಂಡು ಬರ್ತಾರೆ. ಇವತ್ತು ಬೆಳಗಿನಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಂಗಳೂರು ನಗರದಾದ್ಯಂತ ಮಳೆ ಸುರಿದಿರುವಂಥದ್ದು. ಹೀಗಾಗಿ ಅಲ್ಲಿ ನೀರು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಂಡರ್ ಪಾಸ್ನಲ್ಲಿ ಇಲ್ಲಿ ಆ ಮೇಲ್ಭಾಗದಿಂದ ಬಂದಿರತಕ್ಕಂಥ ನೀರು ಅಲ್ಲಿ ಶೇಖರಣೆ ಆಗಿದೆ. ಸೊ ಅಲ್ಲಿಂದ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದ ಸಮಸ್ಯೆ ಇಲ್ಲಿ ಸೃಷ್ಟಿಯಾಗುತ್ತೆ. ಇವತ್ತು ಕೂಡ ಇದೇ ರೀತಿಯಾದ ಸಮಸ್ಯೆ ಸೃಷ್ಟಿಯಾಗಿರುವಂಥದ್ದು. ಕಳೆದ 3 ದಿವಸಗಳ ಹಿಂದೆ ಕೂಡ ಇದೇ ರೀತಿಯಾದ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದ್ದು. ಸದ್ಯ ಮಳೆ ಬಿಟ್ಟು ಬಿಟ್ಟು ಆಗ್ತಾಯಿದೆ. ಆದರೆ ಏಕಾಏಕಿಯಾಗಿ ಹೆಚ್ಚಾಗಿ ಮಳೆ ಹೆಚ್ಚಾಗಿ ತಗ್ಗು ಪ್ರದೇಶಗಳಲ್ಲಿ ಕೂಡ ನೀರು ನುಗ್ಗಿರುವಂಥದ್ದು. ಸಾಕಷ್ಟು ಮಂಗಳೂರು ನಗರದ ಸಾಕಷ್ಟು ಕಡೆಗಳಲ್ಲಿ ಇದೇ ರೀತಿಯಾದ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್, TV9 ಮಂಗಳೂರು.